ನಮಗೆ ಹೆಮ್ಮೆ ಇರಬೇಕು. ನಾವು ಇವತ್ತಿನ ದಿನ ಯಾವ ನೆಲದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದೇವೆ, ನಾವು ಮತ್ತೊಬ್ಬರ ಕತ್ತಿಗೆ ತಲವಾರನ್ನಾಗ್ಲಿ ಕತ್ತಿಯನ್ನಾಗ್ಲಿ ಇಟ್ಟು ಹೆದರಿಸಿ ಮತಾಂತರವನ್ನ ಮಾಡಿರ್ತಕ್ಕಂಥ ಸಂಸ್ಕೃತಿ ನಮ್ಮದಲ್ಲ. ಇಲ್ಲಿಗೂ ಕೂಡ ನಾವು ನೀವೆಲ್ಲರೂ ಹೇಳ್ತಕ್ಕಂಥ ಏಕೈಕ ಹೆಸರು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಕ್ಕಂಥದ್ದು. ಏನನ್ನ ಮಾಡಿದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಕೆಲ್ಜಿಗಳು ಬಂದ್ರು, ಬಹಳಷ್ಟು ಸಂಸ್ಕೃತಿಗಳು ನಮ್ಮ ನೆಲದಲ್ಲಿ ಆಗಿ ಹೋಗಿದ್ದಾವೆ. ಆದ್ರೆ ಬಂಧುಗಳೇ, ನಾವು ನೀವೆಲ್ಲರೂ ಕೂತ್ಕೊಂಡಿರ್ತಕ್ಕಂಥ ಭೂಮಿ ಬೇರೆಯವರ ಪಾಲಿಗೆ ಕೇವಲ ಅದೊಂದು ಭೂಮಿ ಮಾತ್ರ. ಆದ್ರೆ ನಮಗೆ ಹೆಮ್ಮೆ ಇರಬೇಕು. ನಾವು ಇವತ್ತಿನ ದಿನ ಯಾವ ನೆಲದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದೇವೆ, ಯಾವ ನೆಲದಲ್ಲಿ ನಮ್ಮ ವ್ಯವಹಾರಗಳನ್ನ ಮಾಡ್ತಾ ಇದ್ದೇವೆ, ಯಾವ ಒಂದು ನೆಲದ ಜನ ಪರಂಪರೆಯ ವಾರಸುದಾರರಾಗಿ ನಾವು ನೀವೆಲ್ಲರೂ ನಿಂತ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ನಮ್ಮ ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಸಮುದ್ರ ವಸನೇ ದೇವಿ, ಸಮುದ್ರ ರಾಜನ ಮಡದಿಯೇ, ಈ ಒಂದು ನೆಲದಲ್ಲಿ ನಿನ್ನ ಮಡಿಲಲ್ಲಿ ನಾನು ನನ್ನ ದಿನನಿತ್ಯದ ಕಾರ್ಯವೈಖರಿಗಳಿಗಾಗಿ ನಾನು ನಿನ್ನ ಮೇಲೆ ಪಾದಗಳನ್ನ ಊರ್ತಾ ಇದ್ದೇನೆ, ನನ್ನದು ತಪ್ಪಾಗಿದೆ, ನನ್ನನ್ನ ಕ್ಷಮಿಸಮ್ಮ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಕ್ಕಂಥ ದಿನನಿತ್ಯ ಅವರು ಕಣ್ಬಿಟ್ಟಾಗ ಹೇಳ್ತಕ್ಕಂಥ ಮಾತು ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ, ಪಾದಸ್ಪರ್ಶಂ ಕ್ಷಮಸ್ವಮೆ. ಎಂತಹ ಒಂದು ಗಣಪರಂಪರೆ, ಎಂತಹ ಒಂದು ನಾಡು ನುಡಿ. ಯೋಗಿ ವರಣ್ಯರು, ಸಾಧು ಸಂತರು, ಮಹಾನ್ ಧೀರರು ನಮ್ಮನ್ನ ಆಳಿರ್ತಕ್ಕಂಥ ಒಂದಷ್ಟು ಜನರನ್ನ ಒಂದು ಎರಡು ಸಂಖ್ಯೆಗಳಲ್ಲಿ ಹೇಳಿದ್ರೆ ಸಾಲಲಿಕ್ಕಿಲ್ಲ. ಬಹಳಷ್ಟು ಪರಂಪರೆಗಳು ನಮ್ಮ ಜಗತ್ತಿನಲ್ಲಿ ಆಗಿ ಹೋಗಿದ್ದಾವೆ, ಬಹಳಷ್ಟು ಸಂಸ್ಕೃತಿಗಳು ನಮ್ಮ ನೆಲದಲ್ಲಿ ಆಗಿ ಹೋಗಿದ್ದಾವೆ. ಆದ್ರೆ ನಮ್ಮ ಸಂಸ್ಕೃತಿಯ ಧ್ಯೇಯೋದ್ದೇಶ ಏನಾಗಿತ್ತಂತ ಕೇಳಿದ್ರೆ, ನಾವು ಮತ್ತೊಬ್ಬರ ಕತ್ತಿಗೆ ತಲವಾರನ್ನಾಗ್ಲಿ ಕತ್ತಿಯನ್ನಾಗ್ಲಿ ಇಟ್ಟು ಹೆದರಿಸಿ ಮತಾಂತರವನ್ನ ಮಾಡಿರ್ತಕ್ಕಂಥ ಸಂಸ್ಕೃತಿ ನಮ್ಮದಲ್ಲ. ಅವರು ತೋರಿಸಿರ್ತಕ್ಕಂಥ ಕತ್ತಿಯ ಮೇಲೆ ಕಾಲನಿಟ್ಟು ಇಲ್ಲಿಯವರೆಗೂ ಕೂಡ ನಾವೆಲ್ಲ ಹಿಂದೂ ಅಂತಕ್ಕಂಥ ಮಾತಿನೊಂದಿಗೆ ನಡ್ಕೊಂಡು ಬಂದಿರತಕ್ಕಂಥ ಪರಂಪರೆ ನಮ್ಮದು. ಯಾಕೆ ಇಷ್ಟೊಂದು ಗರ್ವವಿದೆ, ಯಾತಕ್ಕಾಗಿ ನಾವೆಲ್ಲ ಇಷ್ಟು ಒಗ್ಗಟ್ಟಿನಿಂದ ಇಲ್ಲಿಯವರೆಗೂ ಇದ್ದೇವೆ ಅಂತ ಕೇಳಿದಾಗ, ನಮ್ಮನ್ನ ಆಳಿರ್ತಕ್ಕಂಥವ್ರು ಒಬ್ರಲ್ಲ ಇಬ್ರಲ್ಲ ಸ್ವಾಮಿ. ನಮ್ಮನ್ನ ಒಡಿಬೇಕು, ನಮ್ಮನ್ನ ಛಿದ್ರವಾಗಿಸ್ಬೇಕು. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಹತ್ತಿರವಿರ್ತಕ್ಕಂಥ ಹಣವಲ್ಲ, ನಮ್ಮ ಹತ್ತಿರ ಇರ್ತಕ್ಕಂಥ ಸಂಪತ್ತಲ್ಲ. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಇಡೀ ಜಗತ್ತನ್ನ, ಅವರ ಧರ್ಮದ, ಅವರ ಒಂದು ರಿಲಿಜಿಯನ್ ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಅಂತ. ಏನನ್ನ ಮಾಡಿದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಕೆಲ್ಜಿಗಳು ಬಂದ್ರು, ತುರ್ಕರ್ ಬಂದ್ರು, ಮೊಹಮ್ಮದ್ ಬಂದ, ಗಜ್ನಿ ಬಂದ, ಗೋರಿ ಬಂದ, ಸಾವಿರ ದಾಳಿಗಳು ಸಾವಿರ ವರ್ಷಗಳ ಗಟ್ಟಲೆ ಆದವು. ಆದ್ರೆ ಇಲ್ಲಿಯವರೆಗೂ ಕೂಡ, ಅಲ್ಲಿನಿಂದ ಹಿಡಿದು ಇಲ್ಲಿನವರೆಗೂ ಕೂಡ ಮೃತ್ಯುಂಜಯನಂತೆ, ಆ ಶಿವನ ಡಮರುಗದಂತೆ, ಆ ಒಬ್ಬ ಸೂರ್ಯನಿಂದ ಉದ್ಘೋಷವಾಗ್ತಕ್ಕಂಥ ಓಂಕಾರದ ಜೈಂಕಾರದ ಧ್ವನಿಯಾಗಿ ಆ ತಾಯಿ ಜೀಜಾಮಾತೆಯ ಒಡಲಿನಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ನೆನಪಿನ ಹೆಸರಿನಲ್ಲೇ ಇಲ್ಲಿಗೂ ಕೂಡ ನಾವು ನೀವೆಲ್ಲರೂ ಹೇಳ್ತಕ್ಕಂಥ ಏಕೈಕ ಹೆಸರು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಕ್ಕಂಥದ್ದು. ಅಂತಹ ಜನಪರಂಪರೆಯ ವಾರಸುದಾರರು ಯಾರೆಂದು ಕೇಳಿದಾಗ ನಾವು ನೀವೆಲ್ಲರೂ ಎದೆ ತಟ್ಕೊಂಡು ಹೇಳಬೇಕು, ನಾವು ಆ ಒಬ್ಬ ಹಿಂದುವಿನ ವಾರಸುದಾರರು ನಾವೆಂದು.